ಹಲೋ ನಮಸ್ಕಾರ ರೀ. ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ರೂಪಾ, ನಿಮ್ಮ ಮನೆ ಮಗಳಾದ ಎಲ್ರಿಗೂ ನಿಮ್ಮ ಮನೆ ಮಗಳಾಗ್ಬಿಟ್ಟಿನಿ ನಾನು ಇವಾಗ. ಎಲ್ಲರೂ ನನ್ನ ವೀಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ತಲೆ ಕೊಡೋಂಗಿಲ್ಲ. ಇವತ್ತಿನ ಟಾಪಿಕ್ ಏನು ತೊಗೊಂಬಂದಿನಿ ಅಂತಂದ್ರೆ, ಹೆಣ್ಮಕ್ಳು ಯಾವ ರೀತಿ ಮನೆಯಲ್ಲೇ ಬಿಸ್ನೆಸ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಅಂತ ಬಂದಿನಿ. ನಾನು 108 ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದು ಒಂದು ಆಗವಲ್ದು. ಇದೊಂದು ಅಂಗಡಿದು ಮಾಡತ್ತೀನಿ. ಅಂಗಡಿ ಜೊತೆ ಏನೆಲ್ಲ ಮಾಡ್ಕೋಬೋದು, ಮನೇಲಿ ಕೂತ್ ಮಕ್ಕಳಿಗೆ ಸ್ಕೂಲ್ ಕಳಿಸಿ ಮನೆಯಲ್ಲೂ ಕೆಲಸ ಮಾಡಿ ಎಲ್ಲ ಥರನೂ ಕೆಲಸ ಮಾಡಿ ನಮಗೆ ಬಿಡು ಟೈಮಲ್ಲಿ ಏನೇನೆಲ್ಲ ಬಿಸ್ನೆಸ್ ಮಾಡ್ಕೋಬೋದು ಅಂತಂದು ಇವತ್ತಿನ ಟಾಪಿಕ್ ಹೇಳಕ್ಕಂತ ಬಂದೀನಿ. ನಾನು ಮೊದ್ಲೇಕ ಅಂಗಡಿ ಇಟ್ಟಾಗ ನಂದು ಒಂದೇ ಒಂದು ಪ್ಲ್ಯಾನ್ ಮಾಡ್ಬೇಕಂತಂದು, ಟೇಲ್ರಿಂಗ್ ಮಾಡ್ಬೇಕಂತಂದು. ಟೇಲ್ರಿಂಗ್ ಮಾಡ್ಕೋಬೋದು. ಎಲ್ಲ ಹೆಣ್ಮಕ್ಳಿಗೂ ಟೇಲ್ರಿಂಗ್ ಬರೋಂಗಿಲ್ಲ, ಪರ್ಫೆಕ್ಟಾಗಿ ಹೊಲ್ಯಕ್ಕೆ ಕಲ್ಕೊಂಡ್ರೆ ಅಂದ್ರೆ ಸಿಕ್ಕಾಪಟ್ಟೆನೂ ಬರ್ತಾವೆ. ಒಂದನೇದಾಗಿ ಟೇಲ್ರಿಂಗ್ ಕಲ್ಕೋಬೇಕು ನಾವು. ಟೇಲ್ರಿಂಗ್ ನನ್ನ ಅಂಗಡಿ ಜೊತೆನ ಸ್ವಲ್ಪ ನಾನು ಟೇಲ್ರಿಂಗ್ ಕಲ್ಕೊಂಡಿದ್ದೀನಿ. ಸ್ವಲ್ಪ ಬ್ಲೌಸನ್ನು ಬರುತ್ತೆ, ಹೇಳೋದು ಕುಂದ್ರೋದು ಅಂತಿರತ್ತಲ್ಲ. ಬೆಳಗ್ಗೆ 10 ಗಂಟೆ ಅನ್ನತ್ಲೇನ ನಮ್ಮದು ಕೆಲಸ ಆಗಿಬಿಡುತ್ತೆ. ನಾವು ಪ್ಲ್ಯಾನ್ ಇಟ್ಕೋಬೇಕು, ಟೈಮಿಂಗ್ ಇಟ್ಕೋಬೇಕು. 10 ಅನ್ನತ್ಲೇ ನಮ್ಮದು ಕೆಲಸ ಮುಗಿಬೇಕು, ಅಡುಗೆ ಮುಗಿಬೇಕು. ವಾಪಸ್ ನಾವು ಅಡುಗೆ ಮನೆ ಸನೇಗೆ ಹೋಗಂಗಿಲ್ಲ. ಹುಡುಗರು 4:15ಗೆ ಸ್ಕೂಲ್ ಬಿಟ್ಟು ಬರ್ತಾರೆ. ಅಷ್ಟು ಟೈಮ್ ಒಳಗೆ ನಾವೇನೇನು ಮಾಡ್ಕೋಬೋದು, ಏನೆಲ್ಲ ನಮ್ಗೆ ಬಿಸ್ನೆಸ್ ಮಾಡೋಕೆ. ಹಳ್ಳಿಲೇ ಇದ್ದರೂ ನಾವು ಬೇಕಾದಂಗೆ ಬಿಸ್ನೆಸ್ ಮಾಡ್ಕೊಂಡು ದುಡಿಬೋದು. ಹೊಲ ಇದ್ರೆ ನಾನು ಬಿಸ್ನೆಸ್ ತುಂಬ ಮಾಡ್ಬೇಕಂತ ಅಂದ್ಕೊಂಡಿನಿ. ಆದ್ರೆ ನಮ್ಮ ಮನೆಯವರು ಒಕ್ಕಲ್ತನ ಮಾಡೋದ್ರಿಂದ ನನಗೆ ಮಾಡೋಕ್ಕಾಗ್ತಿಲ್ಲ ಅಷ್ಟೆ. ಅವ್ರು ಹೊಲಕ್ಕೆ ಹೋಗ್ತಾರೆ. ಒಬ್ಬರು ಸಪೋರ್ಟ್ ಆದರೂ ಬೇಕು ಮನ್ಯಾಗ. ಬಿಸ್ನೆಸ್ ಮಾಡಕತ್ತೀವಪ್ಪ ಅಂದ್ರೆ ಸಿಟಿ ಆದ್ರಾಗ ಹೋಗಿ ಎಲ್ಲ ಸೇಲ್ ಮಾಡಿ ಬರ್ಬೋದು. ಅವನ್ನೆಲ್ಲ ಯಾವ್ಯಾವ ಬಿಸ್ನೆಸ್ ಅಪ್ಪ ಅಂದ್ರೆ ನಾನು ಟೇಲ್ರಿಂಗ್ ಬಿಸ್ನೆಸ್. ಯಾಕೆ ಟೇಲ್ರಿಂಗ್ ಬಿಸ್ನೆಸ್ ಅಂದ್ರೆ, ಈಗಂತೂ ಟೇಲ್ರಿಂಗಲ್ಲಿ ಸಿಕ್ಕಾಪಟ್ಟೆ ರನ್ನಿಂಗ್ನಾಗ ಇರೋದಂತಂದ್ರೆ ಡಿಸೈನ್ ಬ್ಲೌಸು, ಡಿಸೈನ್ ವರ್ಕ್, ಆರೆ ವರ್ಕ್ ಎಲ್ಲ ಹಾಕ್ಬೋದು ನಾವು. ಹಾಕಿ ಬಿಸ್ನೆಸ್ ಅಂತಂದ್ರೆ ಬ್ಲೌಸಿಗಂತೂ ಭಾಳ ಬೆಲೆ ಐತಿ. ಈಗ ಶರ್ಟು ಪ್ಯಾಂಟು ಬೇಕಾದ ಕಲೀರಿ ಹೆಣ್ಮಕ್ಳು ಮನ್ಯಾಗ ಕುತ್ಕೊಂಡು ಮಾಡ್ಬೋದು ಬಿಸ್ನೆಸ್. ಮತ್ತು ಸೆಕೆಂಡ್ ಒನ್ ಬಿಸ್ನೆಸ್ ಏನಪ್ಪ ಅಂದ್ರೆ ಪಾಪಡೆ ಕರಿಯೋದು, ಮತ್ತು ಏಲಕ್ಕಿ ಲವಂಗ ಪ್ಯಾಕೆಟ್ ಮಾಡೋದು, ಮತ್ತು ಪ್ಯಾಕೆಟ್ ಚಕ್ಲಿ ಮಾಡ್ಬೋದು. ಮನ್ಯಾಗ ಚಕ್ಲಿ ಮಾಡ್ಬೋದು, ಪಾಪಡೆ ಕರಿಬೋದು. ಆದ್ರೆ ಅವನ್ನೆಲ್ಲ ಸೇಲ್ ಮಾಡೋಕೆ ಒಂದು ಗಾಡಿ ಬೇಕು ನಮ್ಗೆ. ದೂರ ಇತ್ತಪ್ಪ ಅಂದ್ರೆ ಅದು ಸೇಲ್ ಮಾಡ್ಕೊಂಬರಕ್ಕೆ ಬರ್ತೈತಿ. ನಾವು ಪಾಪಡೆ ಏಲಕ್ಕಿ ಲವಂಗದ ಬಿಸ್ನೆಸ್ ಮಾಡ್ಕೊಂಬರ್ಬೇಕಾದ್ರೆ ಹೋಗಿ ಸಿಟಿಗೆ ಹೋಗಿ ಹಾಕಿ ಬರ್ಬೋದು. ಆದ್ರೆ ಅವರ ಬಂದು ತೊಗೊಂಡು ಹೋಗೋ ಬಿಸ್ನೆಸ್ನ ಐತಿ. ಆದ್ರೆ ಅವ್ರು ತೊಗೊಂಡು ಹೋಗೋಲ್ಲ. ಮಿಷಿನ್ ಕೊಡೋ ಮಟ್ಟ ಅಷ್ಟೇ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಅವರು ತೊಗೊಂಡು ಹೋಗೋದೇ ಇಲ್ಲ. ನಾವೇ ಹೋಗಿ ಸೇಲ್ ಮಾಡಿಬರ್ಬೇಕು. ನಾವು ಇಷ್ಟು ಅಂಗಡಿಗಂತ ಹೋಗಿ ನಾವು ಪಾಪಡೆ ಕೊಡ್ತೀವಿ ರೀ, ಏಲಕ್ಕಿ ಲವಂಗ ಪ್ಯಾಕೆಟ್ ಮಾಡಿಕೊಡ್ತೀವಿ, ನಮಗೆ ತೊಗೊತೀರಾ ಅಂತ ಕೇಳಿಕೊಂಡು ನಂಬರ್ ಕೊಟ್ಟು ಅವ್ರಿಗೆ ಏಲಕ್ಕಿ ಲವಂಗ ಆದ್ಬಿಟ್ಲೆ ಅವರ ಕಾಲ್ ಮಾಡಿರ್ಬೇಕು. ನಾವು ಒಂದು 10,000 ಕೊಟ್ಟು ಹಾಕಿದ ಬಿಸ್ನೆಸ್ ಪ್ಯಾಕೆಟು ಅದೆಲ್ಲ ತೊಗೊಂಬಂದು ಮಾಡ್ಕೋಬೋದು. ನನ್ನ ಅಂಗಡಿಯಾಗ ಎಷ್ಟು ಹೋಗುತ್ತಂದ್ರೆ, ಅಮಾಸಿ ಹುಣ್ಣಿಮೆ ಬಂತಂದ್ರೆ ಏಲಕ್ಕಿ ಲವಂಗದ ಪ್ಯಾಕೆಟ್ ಸಿಕ್ಕಾಪಟ್ಟೆ ಹೋಗ್ತಾವೆ. ಏಲಕ್ಕಿಗ ಸ್ವೀಟ್ ಮಾಡೋಕ್ಕಂತೂ ಏಲಕ್ಕಿ ಲವಂಗ ಹಾಕ್ಕೊಳಕ್ಕೆ ಬೇಕು. ಅದಕ್ಕೆ ಏಲಕ್ಕಿ ಪ್ಯಾಕೆಟ್ ಲವಂಗದ ಬಿಟ್ಟು ಕಸಕಸಿ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಹಾಕಕ್ಕಂತೂ ನಮಗೆ ಒಳ್ಳೆ ಪ್ಯಾಕೆಟ್ ಮಾಡ್ಕೊಂಡು ಬರೀ 2 ರೂಪಾಯಿದ್ದು, 5 ರೂಪಾಯಿದ್ದು, 10 ರೂಪಾಯಿದ್ದು, 20 ರೂಪಾಯಿ ಪ್ಯಾಕೆಟ್ ಲಾಸ್ಟ್ ಮಾಡಿ. ಕೆಳವರ್ಗದ ಮಂದಿ ಅಷ್ಟೇ ನಮ್ಗೆ ಅಂಥವೆಲ್ಲ ಪ್ಯಾಕೆಟ್ ತೊಗೊತಾರೆ. ಹೀಗಾಗಿ ಫುಟ್ಪಾತ್ನೆಲ್ಲ ಹಚ್ಚಿರ್ತಾರಲ್ಲ, ಅವರು ಜಾಸ್ತಿ ಜನ ಸೇಲ್ ಆಗ್ತಿರ್ತಾವೆ. ಅವು ಹಿಂಗೆ ಸಾರಿ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತಾ. ನನಗೂ ಟಾಪಿಕ್ ಹೇಳೋದ ಮರೆತಿರ್ತೀನಿ ಏನು ಹೇಳಕತ್ತೀನಿ ಅಂತಂದು. ಅಂಗಡಿಗೆ ಪದೇ ಬರ್ತಾರೆ. ಶನಿವಾರ ಇವತ್ತು ರಜೆ ಎಲ್ಲ, ಹುಡುಗರಂತೂ ಜಗ್ಗು ಬರ್ತಿರ್ತಾರೆ. ಹೀಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಅದಕ್ಕೆ ಏಲಕ್ಕಿ ಲವಂಗದ ಪ್ಯಾಕೆಟು ನನಗೂ ಮನ್ಯಾಗ ಮಾಡಬೇಕು. ಅದು ಬರೀ 2,000 ಕೊಟ್ಟರೆ ಅದು ಮಿಷಿನ್ ಬರ್ತೈತಿ. ಒಂದು 10,000 ಹಾಕಿದ್ರಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಬಿಸ್ನೆಸ್ನಲ್ಲೂ ಲಾಸ್ ಇಲ್ಲ. ಆದರೆ ನಾವು ಮೊದಲೇಕ ಹೋಗಿ ಅಂಗಡಿಗೆ ಹೋಗಿ ನಾವು ಹೋಲ್ಸೇಲ್ ಅಂಗಡಿಗೆ ಹೋಗಿ ನಮ್ಮ ಪ್ರಾಡಕ್ಟ್ ತೊಗೊತೀರೇನ ಅಂತ ಕೇಳಿಕೊಂಡು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಹಂಗೆ ಬಿಸ್ನೆಸ್ ಅಂತೂ ಸ್ಟಾರ್ಟ್ ಮಾಡಬೇಡ್ರಿ. ಆಮೇಲೆ ಪಾಪಡೆ ಚಕ್ಲಿ ಅಂತೂ ಸಿಕ್ಕಾಪಟ್ಟೆ ಓಡ್ತಿರ್ತಾವೆ. ಎಲ್ಲಿ ಅಂಗಡಿಗಳಿರ್ತಾವೆ ಅಲ್ಲೆಲ್ಲ ದೊಡ್ಡ ಅಂಗಡಿಗಳಿರ್ತಾವಲ್ಲ, ಅಲ್ಲಿ ಹೋಲ್ಸೇಲಲ್ಲಿ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ. ಆಮೇಲೆ ಶೇಂಗಾ ಪ್ಯಾಕೆಟು ಮಾಡ್ಬೋದು ನಾವು. ಶೇಂಗಾ ಕ್ರಿಸ್ಪಿಯಾಗಿ ಕರೆದು ಮನ್ಯಾಗ ಶೇಂಗಾ ಪ್ಯಾಕೆಟ್ ಬರೀ 4 ಕವರ್ ಪ್ಯಾಕೆಟ್ ಮಾಡಕ್ಕೆ ಕೂತ್ಕೊಂಡ್ರೆ ಸಾಲ್ಕ 10 ನಮ್ಮ ಮನೆ ಕೆಲಸ 11 ಗಂಟೆ ಒಳಗೆ ಆತಪ್ಪ ಅಂದ್ರೆ ಅದು ನೆಕ್ಸ್ಟ್ ಏನು ಮಾಡ್ಕೊತಕೊಂಡಿರ್ಬೇಕು, ನಮಗೆ ಏನು ಮಾಡಬೇಕು, ಸುಮ್ಮನೆ ಅಲ್ಲಿ ಇಲ್ಲಿ ಹರಟಿ ಹೊಡೋಕ್ಕಿಂತ ನಾವು ಮನ್ಯಾಗ ಮಾಡ್ಕೋಬೋದು ಆ ಬಿಸ್ನೆಸ್. ಅದಕ್ಕೆ ನಾನು ಆ ಥರದ ಬಿಸ್ನೆಸ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಗಾಡಿನೂ ಬೇಕಾಗುತ್ತೆ. ಹೋಗಿ ಕೊಟ್ಟು ಬರೋಕ್ಕೂ ಬೇಕಲ್ಲ.
ಗಾಡಿ ಬೇಕಾಗುತ್ತೆ. ಮನ್ಯಾಗ ಮೊದ್ಲಕ್ಕೆ ಬೈಕ್ ಇತ್ತಪ್ಪ ಅಂದ್ರೆ ಏನು ತೊಂದರೆ ಇಲ್ಲ. ಫಸ್ಟ್ನಾಗ ಸ್ಟಾರ್ಟಿಂಗ್ ಸ್ವಲ್ಪ ಕೊಟ್ಕೊಂತ ಹೋದ್ರೆ ಅದು ಜಾಸ್ತಿ ಆರ್ಡ್ರ್ ಬರ್ತಾ ಹೋಕ್ಕವು, ಕರೆಕ್ಟಾಗಿ ಕೊಡ್ತಾರೆ ಇವ್ರದ್ದು. ಅದ್ರ ಚಲೋ ಮಾಲ್ ಐತಿ ಅಂತಂದು ಕರೆಕ್ಟಾಗಿ ತೊಗೊಳಕ್ಕೆ ಇಷ್ಟಪಡ್ತಾರೆ. ಅವರೇ ಕಾಲ್ ಮಾಡ್ತಾರೆ, ಬಂದು ಕೊಟ್ಟು ಹೋಗ್ರಿ, ಯಾಕೆ ಬಂದಿಲ್ಲ ಅಂತಂದು. ಆಮೇಲೆ ಸುಣ್ಣ ಅಡುಗೆಯಲ್ಲಿ ಉತ್ತರ ಕರ್ನಾಟಕ ಒಂದು ಸುಣ್ಣದ ಪ್ಯಾಕೆಟಿಗೆ ನನ್ನ ಅಂಗಡಿಯಾಗ ನಮ್ಮ ಮಮ್ಮಿ ಬರ ಬಿದ್ದಿರ್ತಾವೆ. ಸುಣ್ಣದ ಪ್ಯಾಕೆಟು ಮಾಡ್ಬೋದು. ನನಗೆ ಸುಣ್ಣದ ಪ್ಯಾಕೆಟ್ ಮಾಡೋಕ್ಕಂತೂ ಭಾಳ ಇಷ್ಟ ಆಗೈತಿ. ಈಗ ನೆಕ್ಸ್ಟ್ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಆದರೆ ಹೋಗಿ ಕೊಟ್ಟು ಬರೋಕೆ ನಾನೇ ವೆಹಿಕಲ್ ಹೊಡ್ಯಕ್ಕೆ ಕಲ್ಕೋಬೇಕಂತ ಮಾಡೀನಿ. ಕಲ್ಕೊಂಡೆಪ್ಪ ಅಂದ್ರೆ ನಾನು ಹೋಲ್ಸೇಲ್ ಅಂಗಡಿಗೆ ಹೋಗಿ ಕೊಟ್ಟು ಬರ್ತೀನಿ. ಸುಣ್ಣದ ಪ್ಯಾಕೆಟಿಗೆ ಅಂತ ಜಾಸ್ತಿ ಅದರಲ್ಲಂತೂ ತುಂಬಾ ಉಳಿತಾಯ ಆಗುತ್ತೆ, ಭಾಳ ಅಂದ್ರೆ ಭಾಳ ಉಳಿತಾಯ ಆಗುತ್ತೆ. ಇಲ್ಲ ನಂಗಿಲ್ಲ, ಸುಣ್ಣದ ಪ್ಯಾಕೆಟ್ ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಟೇಲ್ರಿಂಗ್ನಾಗಂತೂ ಝೀರೋ ಬಜೆಟ್ನಲ್ಲಿ ಬರೀ 6,000 7,000 ಹಾಕ್ಕೊಂಡು ಟೇಲ್ರಿಂಗ್ ಮಿಷನ್ ತೊಗೊಂಡ್ವಪ್ಪ ಅಂದ್ರೆ ಒಂದೊಂದು ನಾವೇ ತೊಗೊತ ಹೋಗ್ತೀವಿ. ಅದು ಡಬ್ಬಲ್ ಪ್ರಾಫಿಟ್, ಟ್ರಿಬಲ್ ಪ್ರಾಫಿಟ್ ಅಂತಂದ್ರೆ ಟೇಲ್ರಿಂಗ್ ಈಗಂತೂ ರೆಡ್ಮೇಡಲ್ಲಿ ಜಾಸ್ತಿ ಬರೋದೇ ಇಲ್ಲ. ಬರ್ತಾವ ಅಂದರೂ ಸರಿಯಾಗಿ ಬರೋಲ್ಲ. ಅಂದರೂ ಹೊಲಿಗೆ ಅಂತೂ ಎಲ್ಲರೂ ಹಾಕ್ತಾರೆ. ಈ ಫಸ್ಟ್ನೇ ಪರ್ಫೆಕ್ಟಾಗಿ ನೀಟಾಗಿ ಹೊಲಿಯೋದು ಕಲ್ಕೊಂಡ್ಬಿಟ್ರೆ ಚೆನ್ನಾಗಿ ಹೊಲಿತಾಳೆ. ಈಗ ಇನ್ನೂ 10 ರೂಪಾಯಿ ಹೆಚ್ಚಿಗೆ ಹೋದರೂ ಚಿಂತಿಲ್ಲ ಅಂತಂದು ಬಂದು ನಮ್ಗೆ ಬ್ಲೌಸ್ಗಳು ಕೊಟ್ಟು ಹೋಗ್ತಾರೆ. ನಾನು ಕಲ್ಕೊಳಕತ್ತೀನಿ, ನಾನು ಬಿಡಲ್ಲ. ನಾನು 15 ದಿನದಲ್ಲೇ ಕಲ್ಕೊಂಡಿನಿ. ಒಂದು ಬ್ಲೌಸ್ 1 ತಿಂಗಳ ಹೋದೆ ಅಂದರೆ ಎಲ್ಲ ಡಿಸೈನ್ಸು ಬರ್ತಾವೆ. ಇವಾಗಿನ ಡಿಸೈನ್ ಅಂತೂ ಮಿನ್ನ ಲಾಂಗ್ ಫ್ರಾಕು ಸೀರಿಯಲ್ ಒಳಗಂತೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಬಂದ್ಬಿಟ್ಟಾವು. ಈಗ ನಾನು ಒಂದೊಂದು ಡಿಸೈನ್ ಕಲ್ಕೊಳಕತ್ತೀನಿ. ನಾನು ಬಿಡಲ್ಲ, ಟೇಲರಿಂಗ್ ಅದೊಂದು ಮಾಡ್ಕೊತೀನಿ. ಆಮೇಲೆ ಸುಣ್ಣದ ಪ್ಯಾಕೆಟಿಂದು ಬಿಸ್ನೆಸ್ ಮಾಡ್ತೀನಿ, ಚಕ್ಲಿ ಪ್ಯಾಕೆಟನ್ನು ಮಾಡ್ತೀನಿ. ಸ್ವಲ್ಪ ಮನೆಯನ್ನು ನಮ್ಮದು ದೊಡ್ಡದೈತಿ, ಹೀಗಾಗಿ ನಾನು ಬಿಸ್ನೆಸ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೀವು ಹೆಣ್ಮಕ್ಳಿಗೆ ಯಾವ ರೀತಿಯೂ ಹೆದ್ರಕ್ಕೆ ಹೋಗಬೇಡ್ರಿ. ನೀವು ಹೋಗಿ ಮಾಡೋಕೆ ಧೈರ್ಯ ಇದ್ದೇ ಇರುತ್ತೆ ನಿಮ್ಗೆ, ಮಾಡಿರಿ ಬಿಸ್ನೆಸ್ ಅಂತ ಹೇಳ್ತಾ. ನಮ್ಗೆ ಮಾಡಿದ್ವಿ ಅಂದ್ರೆ ನಮ್ಮ ಕೈಯಾಗ ದುಡ್ಡು ಓಡಾಡ್ತಾವೆ, ಯಾರನ್ನೂ ಕೇಳೋ ಅವಶ್ಯಕತೆ ಇರಲ್ಲ. ನಮ್ಗೆ ಎಲ್ಲಿ ಬೇಕಲ್ಲಿ ಅಡ್ಡಾಡ್ಬೋದು. ನಾವು ಈ ಥರ ಜನರಲ್ ನಾಲೆಜ್ ಬೆಳೆದೈತಿ. ಮನೆಯಲ್ಲೇ ಕೂತು ಬೇಜಾರು, ಅಡುಗೆ ಮನೆ ಮಕ್ಕಳು ಇಷ್ಟೇ ಅಲ್ಲ ಅಂತ ಅನಿಸುತ್ತೆ. ನಮಗೂ ಹೊರಗಿನ ಪ್ರಪಂಚನೂ ಗೊತ್ತಾಗುತ್ತೆ. ನಾವು 4 ಬತ್ತಲ್ಲಿ ಅಡ್ಡಾಡಿ ನಮಗೂ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಹೆಣ್ಮಕ್ಳೂ ಹೆದ್ರಕ್ಕೆ ಹೋಗಬೇಡ್ರಿ. ಹೋಗಿ ಎಲ್ಲ ನೀವೇ ಅಡ್ಡಾಡಿ ಹೋಲ್ಸೇಲ್ ರೇಟ್ ಏನು, ಎಷ್ಟು ಹೆಂಗೆ, ಎಷ್ಟು ಪ್ಯಾಕೆಟಿಗೆ ಎಷ್ಟು ಉಳಿತಾಯ ಆಗುತ್ತೆ ಅಂತಂದು ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರಪ್ಪ ಅಂದ್ರೆ ಯಾವ ರೀತಿಯೂ ಕಡಿಮೆ ಇಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ವಿಷಯ ಹೇಳಿದಕ್ಕೆ ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂದ್ರೆ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಮಹಿಳೆಯರು ಯಾವ ಕೆಲಸ ಮಾಡಿದ್ರೂ ಕಡಿಮೆ ಇಲ್ಲ, ಆದರೆ ಜಾಸ್ತಿ ಒತ್ತು ಕೊಡೋದು ಟೇಲ್ರಿಂಗ್, ಆರೆ ವರ್ಕ್ ಮತ್ತು ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್. ಇವಾಗಂತೂ ಜಾಸ್ತಿನ ಐತಿ, ಅದ್ರಾಗ ರನ್ನಿಂಗ್ ಜಾಸ್ತಿ ಐತಿ. ಮನ್ಯಾಗ ಬಂದು ಹಾಕಿ ಹೋಗ್ತಾರೆ ಎಲ್ಲರೂ ಬ್ಲೌಸಿಗಂತ. ಆ ಬಿಸ್ನೆಸ್ ಅಂತೂ ಭಾಳ ಚಲೋ. ನೆಕ್ಸ್ಟ್ ಸ್ವಲ್ಪ ಹೊರಗಡೆ ಜಾಸ್ತಿ ಮಾತಿದ್ರೆ ಬಂಡವಾಳ ಹಾಕಕ್ಕೆ ನಮಗೆ ಜಾಸ್ತಿ ವಟ ಅಂತ ಮಾತು. ಇದು ಹೆಂಗೆ ಹೋದ್ರೆ ಹಿಂಗೆ ಬಂತು, ಹಿಂಗಲ್ಲ. ಈ ಬಿಸ್ನೆಸ್ಸಲ್ಲಿ ಲಾಸ್ ಆತಂದ್ರೆ ಈಗ ಮತ್ತೇನು ತೊಗೋಬೇಕು, ಯಾವ ರೀತಿ ಬಿಸ್ನೆಸ್ಸಿಗೆ ಹಾಕ್ಬೇಕು ನಾವು ಅನ್ನೋದು ಪ್ಲ್ಯಾನ್ ಇರಬೇಕು. ಹಾಗೆ ಹಾಕಿದ್ವಿ, ನಂಗೆ ಲಾಸ್ ಆಗಲಿಲ್ಲ, ಮನೇಲಿ ಇಟ್ಕೊಂಡು ಎಲ್ಲ ಕುತ್ಕೊಂಡ್ವಿ ಅಂತಂತಲ್ಲ, ಮಾತಾಡ್ಬೇಕು. ಮೊದ್ಲೇಕ್ ಮಾತಿನ ಚಕಮಚ್ಗಳು. ಅವ್ರು ಒಂದು ಮಾತಾಡಿ ನಾವು 100 ಉತ್ತರ ತೆಗೆದಿರ್ಬೇಕು. ಅವ್ರು ಕ್ವಶನ್ ಹಾಕಿರ್ಬೇಕು, ಆ ಥರ ಮಾತಾಡಬೇಕು. ಈ 1 kg ಇಷ್ಟಾಗುತ್ತಾ, 1 kg ಇಷ್ಟಾಗುತ್ತಾ, ಎಷ್ಟು ಗ್ರಾಮ್ ಆಗುತ್ತಾ, ಎಷ್ಟು ಲೆಕ್ಕ ತೊಗೋಬೇಕು, ಹೆಂಗೆ ಮಾಡಬೇಕು, ಎಷ್ಟು ಪಾಕೆಟಿಗೆ ಎಷ್ಟು ನಾವು ಮಧ್ಯಕ್ಕೆ ಅಮೌಂಟ್ ಹಾಕಿದ್ವಿ ಅಂತಂದು ನಮಗೆ ಪ್ಲ್ಯಾನ್ ಇರಬೇಕು. ಹಂಗೆ ಏನೋ ಬಿಸ್ನೆಸ್ ಮಾಡ್ತೀವಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ್ರೆ ಬಿಸ್ನೆಸ್ ಯಾವತ್ತೂ ಇದಾಗಲ್ಲ. ಬಿಸ್ನೆಸ್ಸಲ್ಲಿ ಬೇಕು ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಇವತ್ತು. ನಿಮಗೆ ಟ್ಯಾಲೆಂಟ್, ಎಲ್ಲ ಹೆಣ್ಮಕ್ಳಿಗೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ನೀವು ಬಿಸ್ನೆಸ್ ಮಾಡ್ಕೊರಿ ಅಂತ ಹೇಳ್ತಾ, ನನ್ನ ಪುಟ್ಟ ಅಂಗಡಿಯಾಗ ಐತಂದ್ರೂ ಇಬ್ಬರ ಜೀವನ ಮಾತ್ರ ಆರಾಮಾಗಿ ಹೋಗುತ್ತಾ, ಇಲ್ಲ ಅನ್ನಂಗಿಲ್ಲ. ಆರಾಮಾಗಿ ಇಷ್ಟು ಅಂಗಡಿಯಾಗ ತೆಗಿಬೋದು. ನಾವು ಇನ್ನೂ ದೊಡ್ಡದಾಗಿ ಪ್ರಮಾಣದಾಗ ಇಟ್ವಿ ಅಂದ್ರೆ ನಮ್ಗೆ ಎಷ್ಟೆಲ್ಲ ಉಳಿತಾಯ ಆಗ್ಬೋದಲ್ಲ, ಹೌದಿಲ್ರಿ ಅಂತ ನನಗೂ ಪ್ಲ್ಯಾನ್ ಭಾಳ ಆಗುತ್ತೆ. ನನ್ನ ಅಪ್ಪಾಜಿ ಅಂತೂ ಹೋಟೆಲ್ ಮಾಡ್ತಿದ್ರೆ ಅವ್ರು ಎಷ್ಟೆಲ್ಲ ಉಳಿತಾಯ ಆಗುತ್ತೆ. ಹೋಟೆಲ್ ಬಿಸ್ನೆಸ್ ಅಂತೂ ತುಂಬಾ ತುಂಬ ಕಷ್ಟ, ಭಾಳ ಕಷ್ಟ ಆಗುತ್ತೆ ಅದ್ರಾಗ, ಇಲ್ಲ ಅನ್ನಂಗಿಲ್ಲ. ಅದ್ರ ಎಲ್ಲ ಒಮ್ಮೊಮ್ಮೆ ಲೇಬರ್ಸ್ಗೆ ಆಳು ಸಿಗೋಂಗಿಲ್ಲ, ನಾವೇ ಆಳಾಗಬೇಕಾಗತ್ತೆ. ನಾನು ಅಪ್ಪನ ಅಂಗಡಿಯಲ್ಲಿ ಎಲ್ಲ ಕೆಲಸ ಮಾಡಿ ಬಂದಿದ್ದೆ. ಅಷ್ಟು ದುಡ್ಡು ಉಳಿತೈತಿ ಕೆಲಸ ಮಾಡಿದ್ರೆ, ಏನು ಕಡಿಮೆನೇ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಚಾಲುವಾಗಿದ್ದು ರಾತ್ರಿ 10 ಗಂಟೆ ಮಟನೂ ಇರ್ತಿತ್ತು. ನಮ್ಮಪ್ಪ ಮಾಡಿದ್ದು ಒಂದೊಂದು ಬಿಸ್ನೆಸ್ ಅಲ್ಲ, ಆ ಬಿಸ್ನೆಸ್ಸಲ್ಲೇ ನನ್ನ ತಲೆ ಓಡಿದ್ದು. ಇವಾಗ ಅದರಲ್ಲೆಲ್ಲ ನಾನು ಅಡ್ಡಾಡಿನಿ ಅಂತಂದು ಅಷ್ಟು ತಲೆ ಓಡುತ್ತಾ, ಇಲ್ಲ ಅನ್ನಂಗಿಲ್ಲ. ಎಲ್ಲ ಬಿಸ್ನೆಸ್ ಮಾಡಬೇಕನ್ನೋ ಆಸೆ ನನಗಂತೂ ಭಾಳ ಐತಿ. ಇನ್ನೂ ಬಿಸ್ನೆಸ್ ಮಾಡ್ತೀನಿ, ನಾನು ಬಿಡೋಂಗಿಲ್ಲ. ಇವಾಗಂತೂ ಟೇಲರಿಂಗ್ ಕ್ಲಾಸ್ ಅಂತೂ ಕಲ್ಕೊಳತ್ತೀನಿ. ಇನ್ನು ಫುಲ್ ಪರ್ಫೆಕ್ಟಾಗಿ ಕಲ್ಕೋಬೇಕನ್ನೋ ಭಾಳ ಆಸೆ ಐತಿ. ಕಲ್ಕೊಂಡಿಂದ ನಾನು ಒಂದು ಬ್ಲೌಸ್ ಹೊಲಿಸಿ ತೋರಿಸ್ತೇನೆ ನಾನು ನಿಮ್ಗೆ, ಹೆಂಗೆ ನಾನು ಟೇಲರಿಂಗ್ ಕಲ್ಕೊಂಡೆ ಅಂತಂದು. ಈ ಬಿಡು ಟೈಮ್ನಾಗ ಹೋಗಿ 3 ಅವರ್ ಕಲ್ಕೊಂಡು ಬಂದು ನಾನು 15 ದಿನದಾಗ ಒಂದು ಬ್ಲೌಸ್ ಕಲ್ಕೊಂಡು ನಾನು. ತಲೆ ಇತ್ತಂದ್ರೆ ಯಾವುದು
ಕಡಿಮೆನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಕಲ್ಕೊರಿ, ಬಿಸ್ನೆಸ್ ಮಾಡ್ಕೊರಿ ಅಂತ ಹೇಳ್ತಾ ಬಾಯ್. ಇವತ್ತಿನ ಟಾಪಿಕ್ ಮಹಿಳೆಯರ ಹೆಣ್ಮಕ್ಳು ಯಾವ್ಯಾವ ಬಿಸ್ನೆಸ್ ಮಾಡ್ಬೇಕಂತಂದು ಟಾಪಿಕ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ನೀವು.